ಬಿಜೆಪಿಯವರು ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ರ ಮೂಲಕ ಹೈಕಮಾಂಡ್ಗೆ ಸಿಟಿ ರವಿ ಅವರ ಹೇಳಿಕೆಯಿಂದಾದ ಗಲಾಟೆಯ ವಿವರವಾದ ವರದಿಯನ್ನು ಕೊಟ್ಟಿದ್ದಾರೆ. ಆವತ್ತು ಸದನದಲ್ಲಿ ಏನೇನಾಯಿತು, ಸ್ಪೀಕರ್ ಏನು ಕ್ರಮ ಕೈಗೊಂಡ್ರು, ಪೊಲೀಸ್ ನಡವಳಿಕೆ ಹೇಗಿತ್ತು, ಸಿಟಿ ರವಿ ಅವರನ್ನ ಬಂಧಿಸಿ ಊರಿನಿಂದ ಊರಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ ಸುತ್ತಾಡಿಸ್ತಾ ಇದ್ದಾಗ ಬಿಜೆಪಿ ಹೇಗೆ ಒಗ್ಗಟ್ಟು ಪ್ರದರ್ಶಿಸಿತು ಇತ್ಯಾದಿ ಇತ್ಯಾದಿ ಎಲ್ಲ ಬರೆದು ಹೈಕಮಾಂಡಿಗೆ ಕಳಿಸಿದಾರಂತೆ ರಾಧಾ ಮೋಹನ್ ಅಗರ್ವಾಲ್ರ ಮೂಲಕ. ಇಡೀ ಘಟನೆಯನ್ನ, ಇಡೀ ಪ್ರಕರಣವನ್ನ ನಾವು ಒಗ್ಗಟ್ಟಾಗಿ ನಿಂತು ಎದುರಿಸಿದ್ವಿ ಅನ್ನುವುದು ಆ ವರದಿಯ ಸಾರಾಂಶ. ಇನ್ನೊಂದು ಕಡೆ ಸಿಟಿ ರವಿ ಅವರು ಹೋರಾಟದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅರೆಸ್ಟ್ ಪಾಲಿಟಿಕ್ಸ್ ವಿರುದ್ಧ ರಾಜ್ಯ ಬಿಜೆಪಿಯ ಹೋರಾಟದ ಮುನ್ಸೂಚನೆ. ಬೆಳಗಾವಿ ಚಲೋ ಮಾಡ್ತೀನಿ ಅಂತಿದ್ದಾರೆ. ಅಂದ್ರೆ ಅಧ್ಯಕ್ಷರು, ವಿಪಕ್ಷ ನಾಯಕರು ಬೆಳಗಾವಿ ಚಲೋ ಕರೆ ಕೊಟ್ಟಿದ್ದಾರೆ. ದೊಡ್ಡ ಮನುಷ್ಯರು ನಾನು ಬದುಕಿ ಬಂದಿದ್ದೆ ಪುಣ್ಯ ಅಂದಿದ್ದಾರೆ. ಅಧ್ಯಕ್ಷರು, ವಿಪಕ್ಷ ನಾಯಕರು ಬೆಳಗಾವಿ ಚಲೋಗೆ ಹೇಳಿದ್ದಾರೆ. ಬೆಳಗಾವಿ ಜನ ಯಾರೇನು ಮಾಡ್ತಾರೆ ನೋಡೋಣ ಅಂದಿದ್ದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಮಾತಾಡಿದ್ದಾರೆ ಸಿಟಿ ರವಿ. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋದು, ನಾಲಿಗೆ ಸ್ವಚ್ಛ ಇಟ್ಕೊಂಡು ಯಾರು ಬೇಕಾದರೂ ಬರಬಹುದು, ಮೋಸ್ಟ್ ವೆಲ್ಕಮ್ ಅಂತ. ಕೇಳಿಸ್ಕೊಳ್ಳಿ. ಬೆಳಗಾವಿ ಚಲೋ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಹೇಳಿದ್ರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೆ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನು ಮಾಡ್ತಾರೆ ಬಾ ನೀನು ಇಲ್ಲಿಗೆಯ, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನೋವಂಥ ಮಾತನ್ನು ಬೆಳಗಾವಿ ಜನ ಹೇಳ್ತಿದ್ದಾರೆ. ಅವ್ರು ಕೇಸ್ ರಿಜಿಸ್ಟರ್ ಮಾಡದೇ ಇದ್ದರೆ ಪಕ್ಷದ ವರಿಷ್ಠರ ಜೊತೆನಲ್ಲಿ ಮಾತಾಡಿ ಪಕ್ಷ ಏನು ನಿರ್ಧಾರ ತಗೊಳುತ್ತೆ ಆ ಹೋರಾಟದ ದಾರಿಯನ್ನು ನಾವು ಹಿಡಿತೀವಿ. ಬೆಳಗಾವಿ ಚೆನ್ನಮ್ಮನ ನಾಡು, ಇದು ಶಾಂತಿಯ ತೋಟ, ಶಾಂತಿಯ ಬೀಡು. ಇದು ಚಿಕ್ಕಮಗಳೂರು ಅಲ್ಲ. ನಿಮ್ಮ ಇದನ್ನ ಮಾಡ್ಕೊಳ್ಳೋಕ್ಕೆ ಬೆಳಗಾವಿಗೆ ನಾಲ್ಗೆನ ಸ್ವಚ್ಛ ಇಟ್ಕೊಂಡು, ಬುದ್ಧಿ ಇಟ್ಕೊಂಡು ಯಾರು ಬೇಕಾದರೂ ಬರ್ಬೋದು, ಮೋಸ್ಟ್ ವೆಲ್ಕಮ್. ಕಾನೂನು ಪ್ರಕಾರ ಏನು ಪೊಲೀಸರು ಮಾಡಬೇಕು ಅದನ್ನು ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಅವ್ರ ಮೇಲೆ FIR ಆಯಿತು, ಏನು ಮೂಲ ಕಾರಣ ಅನ್ನೋದನ್ನ ಬಿಟ್ಬಿಟ್ಟು ದಾರಿ ತಪ್ಪಿಸುವಂಥ, ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೀರಾ ಬಿಜೆಪಿಯರೇ. ನಾಚಿಕೆ ಆಗೋದಿಲ್ಲ ನಿಮಗೆ? ಎಲ್ಲ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ, ಎಲ್ಲರೂ ನನ್ನ ಪರವಾಗಿದ್ದಾರ್ರಿ. ಇದೆಲ್ಲ ನಾವು ಮಾಡ್ಕೊಳ್ತೀವಿ. ಕಾನೂನು ವ್ಯವಸ್ಥೆ ಏನ್ ಬೇಕೋ ಅದನ್ನೆಲ್ಲ ನಾವು ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಅದಕ್ಕೆ ಅವ್ರಿಗೆ ಹೇಳ್ತೀವಿ, ನೋಡಪ್ಪ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ ನಿಮಗೆ ಅದಕ್ಕೆಲ್ಲ ಅಂತ ಹೇಳ್ತೀವಿ. ಮತ್ತು ಅದ್ರನ್ನು ಮೀರಿ ಅವರು ಮಾಡೋದಕ್ಕೆ ಹೋದ್ರೆ ಕಾನೂನು ಸುವ್ಯವಸ್ಥೆ ಮಾಡೋದಕ್ಕೆ ಏನ್ ಬೇಕೋ ಪೊಲೀಸ್ನವರು ಕ್ರಮ ತಗೊಳ್ತಾರೆ. ಅವರ ಸ್ಟೇಟ್ಮೆಂಟ್ಗೆ ನನ್ನ ರಿಯಾಕ್ಷನ್ನು ಉಪಯೋಗ ಆಗಲ್ಲ, ಅವರನ್ನೇ ಕೇಳ್ಬೋದು. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ಮತ್ತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಆಗಿದ್ರೆ ಬಿಜೆಪಿ ಅವರು ಇಲ್ಲಿಗೆ ಬಿಡೋದಿಲ್ವಾ ಇದನ್ನ?
ಈಗ ಸಿ ಟಿ ರವಿಯವರು ಬಳಸಿದ ಶಬ್ದದ ವಿಡಿಯೋ ವೈರಲ್ ಆಗ್ತಾ ಹೋದ್ರೆ ಯಾರಿಗೆ ನೆಗೆಟಿವ್ ಆಗುತ್ತೆ? ಅದೇ ನ್ಯಾಚುರಲಿ ನೋಡಿ, ಇದರಲ್ಲಿ ಇಬ್ರಿಗೂ ನೆಗೆಟಿವ್ ಇದೆ, ಇಬ್ರಿಗೂ ಒಂದು ಪಾಸಿಟಿವ್ ಇದೆ. ಬಿ ಜೆ ಪಿಗಿರ್ತಕ್ಕಂಥ ಪಾಸಿಟಿವ್ ಏನಂತಂದರೆ, ಆ ಒಂದು ವಿಡಿಯೋ ನಂತರ ಏನೊಂದು ಪೊಲೀಸರ ಅತಿರೇಕ ಆಯಿತು, ಅದು ಸಿ ಟಿ ರವಿ ಅವ್ರಿಗೊಂದು ಲೀವ್ರೇಜ್ ಪಾಯಿಂಟ್ ನಿಶ್ಚಿತವಾಗಿ ಕೊಟ್ಟಿದೆ. ಬಟ್ ಅದನ್ನು ಎಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಒಂದು ಮಾತು. ಆದರೆ ಆ ಒಂದು ಸಿ ಟಿ ರವಿಯವರ ಬಂಧನದ ಸಂದರ್ಭದಲ್ಲಿ ಯತ್ನಾಳ್, ಅರವಿಂದ್ ಬೆಲ್ಲದ್, ವಿಜಯೇಂದ್ರ, ಆರ್ ಅಶೋಕ್, ಸುನೀಲ್ ಕುಮಾರ್ ಇವರೆಲ್ಲರೂ ಒಟ್ಟಾಗಿ ಕಂಡು ಬಂದರು ಬಹಳ ದಿನಗಳ ನಂತರ. ಹೌದು. ಇಲ್ಲಾಂದರೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ನಾನೊಂದು ತೀರ ನೀನೊಂದು ತೀರ ಇದ್ದಾಗ ರವಿಯರ ಬಂಧನ ಎರಡು ಕಾರಣದಿಂದ ನನಗನ್ಸುತ್ತೆ. ಅದೇನು ಭಾಳ ನ್ಯಾಚುರಲ್ ಆಗಿ ರವಿ ಮೇಲಿನ ಪ್ರೀತಿಯಿಂದ ಬಂದರು ಅಂತ ನನಗನ್ಸಲ್ಲ. ಒಂದು ಎಲ್ಲ ಮಾಧ್ಯಮಗಳ ಫೋಕಸ್ ಆ ಘಟನೆ ಮೇಲಿತ್ತು. ಕರೆಕ್ಟ್. ಹಾಗಾಗಿ ಗಂಗೆಯಲ್ಲಿ ಎಲ್ಲರೂ ಬಂದು ಕೈ ತೊಳಿಲಿಕ್ಕೆ ಉತ್ಸುಕರಾಗಿರ್ತಾರೆ. ಹೀಗಾಗಿಯೂ ಕೂಡ ಕರ್ನಾಟಕದ ಬಿ ಜೆ ಪಿ ನಾಯಕರು ಅನಿವಾರ್ಯವಾಗಿ ರವಿಯವರ ಹಿಂದೆ ಬಂದು ನಿಲ್ಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅದು ಕರ್ನಾಟಕದ ಬಿ ಜೆ ಪಿಗೆ ಸಿಲ್ವರ್ ಲೈನಿಂಗ, ಅದು ಮುಂದಿನ ದಿನಗಳವರೆಗೆ ನೋಡಬೇಕಾಗುತ್ತೆ. ಕಾಂಗ್ರೆಸ್ನ ದೃಷ್ಟಿಯಿಂದ ನೋಡಿದಾಗ ನೋಡಿ, ಕಾಂಗ್ರೆಸ್ನ ಒಂದು ಬಣ ಅಥವಾ ಕೆಲ ಹಿರಿಯರು ನಿಶ್ಚಿತವಾಗಿ ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿ ಬಿ ಜಯಚಂದ್ರ ಸೇರಿದಂತೆ ಅನೇಕ ಸೀನಿಯರ್ ಮೆಂಬರ್ಸ್ಗಳನ್ನು ಕೇಳಿದಾಗ, ಅಲ್ರಿ ನಾಳೆ ಬೇರೆ ಸರ್ಕಾರಗಳು ಬರ್ತವೆ, ಇದೇ ಮುಂದುವರೆದ್ರೆ ಹೇಗೆ ಅನ್ನುವ ಕಾರಣಕ್ಕೋಸ್ಕರ ಶಾಸಕಾಂಗದ ಪಾವಿತ್ರ್ಯತೆ, ಸಭಾಪತಿಗಳು, ರೂಲಿಂಗು, ಆ ಕಾರಣದಿಂದ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಮೊದಲ ಬಾರಿ ಇಡೀ ದೇಶದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಬಿ ಜೆ ಪಿ ಜೊತೆಗೊಂದು ನೇರಾನೇರ ಫೈಟ್ಗಳಿದೆ, ಅಡ್ಜಸ್ಟ್ಮೆಂಟ್ಗಳಿಲ್ಲ. ಅದು ಕೂಡ ಕಾಂಗ್ರೆಸ್ಗೆ ಒಂದು ಹಂತದಲ್ಲಿ ಬಲವನ್ನು ತುಂಬಬಹುದು. ಆದರೆ ಅದರ ಜೊತೆಗೆ ಪೊಲೀಸರ ಅತಿರೇಕವನ್ನು ನೀವು ತಾಳೆ ಹಾಕಿ ನೋಡಿದಾಗ, ಪೊಲೀಸರ ಅತಿರೇಕ ಬಿಟ್ಟರೆ ಕಾಂಗ್ರೆಸ್ ಇರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ಡಿ ಕೆ ಶಿವಕುಮಾರ್ ಇರಲಿ, ಫೈಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಒಂದು ವೇಳೆ ಈ ಪದಗಳ ಬಳಕೆ ಆಗಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಅನಿಸಿದಲ್ಲಿ ಇದನ್ನು ಫೈಟ್ ಮಾಡತಕ್ಕಂಥದ್ದು ತಪ್ಪಿಲ್ಲ. ಆದರೆ ಇದರಿಂದ ಎಷ್ಟು ಪೊಲಿಟಿಕಲ್ ಡಿವಿಡೆಂಡ್ ಸಿಗುತ್ತೆ? ಮೊದಲೇ 2-3 ದಿನ ಸಿಕ್ತು. ಮುಂದಿನ ದಿನಗಳಲ್ಲಿ ಇದೇ ಒಂದು ದೊಡ್ಡ ವಿಷಯವಾಗಿ ಮಾರ್ಪಾಡು ಆಗಲ್ಲ. ಸಿ ಟಿ ರವಿ ಅವರಿಗೆ ಇಲ್ಲ ಕಾಂಗ್ರೆಸ್ನ ಅತಿರೇಕ ಆಯಿತು, ನಾಳೆ ಬೇಲ್ ಸಿಕ್ತು, ಬೇಲ್ ಸಿಕ್ಕ ಮೇಲೆ ಆ ವಿಷಯ ಅಲ್ಲಿಗೆ ತಣ್ಣಗಾಯಿತು. ಆದರೆ ನಾವು ಗಮನಿಸ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೆಲ್ಲ ಚರ್ಚೆ ಆಗ್ತಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜನ ಏನು ಚರ್ಚೆ ಮಾಡ್ತಿದ್ದಾರೆ ಅಲ್ಲ, ನಿಮಗೆ ಮೊದಲ 2-3 ದಿನ ಏನೊಂದು ಹೀಟ್ ಆಫ್ ದ ಮೂಮೆಂಟ್ನಲ್ಲಿ ಯಾವ ಒಂದು ಉಚ್ಚಾಯ ಸಿಗುತ್ತೆ. ಹೌದು, ಈ ವಿಷಯ ಯಾವುದೋ ರಾಷ್ಟ್ರೀಯತೆ ವಿಚಾರವೋ, ಹಿಂದುತ್ವದ ವಿಚಾರವೋ, ಅಥವಾ ಕಾಂಗ್ರೆಸ್ನ ದೃಷ್ಟಿಯಿಂದ ನೋಡಿದಾಗ ಸೆಕ್ಯುಲರ್ ವಿಚಾರವೋ ಅಲ್ಲ ಅಜಿತ್. ಇದು ಪರಸ್ಪರ ಬೈದಾಡಿಕೊಂಡಂಥ ಘಟನೆ. ಅಲ್ಲಿ ಒಂದು 2 ದಿನ ನಿಮ್ಗೆ ಟ್ರ್ಯಾಕ್ಷನ್ ಸಿಕ್ತು. ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸರಿ ಇದೆ, ಬಟ್ ಈ ಪ್ರಕರಣವನ್ನಿಟ್ಕೊಂಡು ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಆಗತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಎಸ್ ಹೈಕಮಾಂಡ್ ಕೂಡ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಇದನ್ನು ಹೆಂಗೆ ಸ್ವೀಕಾರ ಮಾಡುತ್ತೆ ಅನ್ನೋದನ್ನು ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಏನೇ ಸ್ವೀಕಾರ ಮಾಡಿದರೂ ಕೂಡ ಪಾರ್ಲಿಮೆಂಟ್ನಲ್ಲಿ ನಡೀತಾ ಇರೋ ಗಲಾಟೆನೇ ಆಪರಿ ಇದಾವಲ್ಲ. ಅಲ್ಲ, ಮತ್ತು ಏನೇ ಸ್ವೀಕಾರ ಮಾಡಿದರೂ ಕೂಡ ಪ್ರಾಸ್ಟಿಟ್ಯೂಟ್ ಅನ್ನುವ ಶಬ್ದ ನಿಮಗೆ ಸದನದಲ್ಲಿ ಕೇಳತ್ತೆ. ಎಸ್ ನೀವು ಅದರಿಂದ ಯು ಕೆನಾಟ್ ಶರ್ಕ್ ಫ್ರಮ್ ಇಟ್. ಲೆಟ್ಸ್ ಸಿ, ಅಂದರೆ ಈ ಹಂತಕ್ಕೂ ಬರಬಹುದು. ಅದು ವಿಧಾನ ಪರಿಷತ್ತು, ವಿಧಾನಸಭೆಯಲ್ಲಿ ಏನೋ ಹಾಗೆ ಅದು ಬಂದಿರ್ತಾರಪ್ಪ ಏನೋ ಮಾತಾಡ್ಬಿಟ್ರು ಅನ್ನೋದು ಆ ಮಾತು ಬೇರೆ. ವಿಧಾನ ಪರಿಷತ್ನಲ್ಲಿ ಇದೆಲ್ಲ ಅನ್ಇಮ್ಯಾಜಿನಬಲ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ಮ್ಯೂಸಿಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.